ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಲಿಂಗಸುಗೂರು ಘಟಕವು ಇಂದು ದೇಶಾದ್ಯಂತ ಜಮಾತೆ ಇಸ್ಲಾಮಿ ಹಿಂದ್ ನಡೆಸುತ್ತಿರುವ ನೈತಿಕತೆ ಸ್ವಾತಂತ್ರ್ಯ ಎಂಬ ವಿಷಯದಡಿಯಲ್ಲಿ ಅಭಿಯಾನವನ್ನು ಇಂದು ಲಿಂಗಸುಗೂರು ಘಟಕವು ಇದೇ ವಿಷಯದ ಕುರಿತು ದಿನಾಂಕ 4/9/2024 ರಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಲಿಂಗಸುಗೂರು ಘಟಕದ ಅಧ್ಯಕ್ಷರಾದ ಶ್ರೀಮತಿ ಅರ್ಷಿಯಾ ಬೇಗಂ ಇದನ್ನು ಕುರಿತು ಮಾತನಾಡಿದರು. ಕಾರ್ಯದರ್ಶಿಗಳಾದ ಶ್ರೀಮತಿ ಫರ್ಹಾದಿಬಾ ಹಾಗೂ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಲಿಂಗಸುಗೂರು ಘಟಕದ ಅಧ್ಯಕ್ಷರಾದ ಕುಮಾರಿ ಸಬಿಹಾ, ಜಿಐಒ ಕಾರ್ಯದರ್ಶಿಗಳಾದ ಕುಮಾರಿ ಸುಮೇರಾ, ಶ್ರೀಮತಿ ಪರ್ವೀನ್ ಬೇಗಂ ಹಾಗೂ ಕುಮಾರಿ ಉಮ್ಮೆ ಸಲ್ಮಾರ್ ಅವರು ಉಪಸ್ಥಿತರಿದ್ದರು. ಈ ಅಭಿಯಾನವು ನಿಜವಾದ ಸ್ವತಂತ್ರ ಮತ್ತು ಅನಿಯಂತ್ರಿತ ಸ್ವಾತಂತ್ರ್ಯದ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಹಾಗೂ ಸಾಂಸ್ಕೃತಿಕ ಆಕ್ರಮಣದ ಈ ವಾತಾವರಣದಲ್ಲಿ ಇಸ್ಲಾಮಿ ಮೌಲ್ಯಗಳ ಮೇಲೆ ದೃಢವಾಗಿರಬೇಕು ಮತ್ತು ಇತರರಿಗೆ ಮಾದರಿಯಾಗಬೇಕು ಮತ್ತು ಸಮಾಜದಲ್ಲಿ ಒಳಿತನ್ನು ಪ್ರತಿಪಾದಿಸುವುದು ಮತ್ತು ಭೂಮಿಯ ಮೇಲೆ ಕೆಡುಕಿನ ನಿರ್ಮೂಲನೆ ಮಾಡುವುದು. ಈ ನಿರ್ಣಾಯಕ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುವ ನಮ್ಮ ಕರ್ತವ್ಯವನ್ನು ಪೂರೈಸುವಂತೆ ಈ ಅಭಿಯಾನ ಸಮಾಜಕ್ಕೆ ಕರೆ ನೀಡುತ್ತದೆ. ಜನರನ್ನು ವಿನಾಶದಿಂದ ರಕ್ಷಿಸುವ ನಮ್ಮ ಹೊಣೆಗಾರಿಕೆಯನ್ನು ಪೂರೈಸಿ ಒಳಿತು ಮತ್ತು ಕೆಡುಕಿನ ವ್ಯತ್ಯಾಸವನ್ನು ಗುರುತಿಸಲು ಅಲ್ಲಾಹನು ನೀಡಿದ ವಿವೇಚನಾ ಶಕ್ತಿಯನ್ನು ಬಳಸಲು ಮನುಷ್ಯರ ಸಾಮರ್ಥ್ಯಗಳು ವ್ಯರ್ಥವಾಗುವುದನ್ನು ತಡೆಗಟ್ಟಲು ಈ ಅಭಿಯಾನವು ಖಾತ್ರಿಪಡಿಸುವ ಮಾರ್ಗದ ಕಡೆಗೆ ಜನರಿಗೆ ಮಾರ್ಗ ತೋರಿಸೋಣ. ಸಮಾಜದಲ್ಲಿ ವಿನಮ್ರತೆ, ಪರಿಶುದ್ಧತೆ ಮತ್ತು ನಿಷ್ಠೆ ಅಂತ ಮೌಲ್ಯಗಳನ್ನು ತೀವ್ರವಾಗಿ ಹಾನಿಗೊಳಿಸಿದೆ. ಲೈಂಗಿಕ ನೈತಿಕತೆ ಮತ್ತು ಕುಟುಂಬ ವ್ಯವಸ್ಥೆ ಮೇಲೆ ಅದು ಕೆಟ್ಟ ಪರಿಣಾಮ ಬೀರಿದೆ. ಮಾನವ ಸಂಬಂಧಗಳ ಪಾವಿತ್ರ್ಯವನ್ನು ಉಲ್ಲಂಘಿಸಲಾಗುತ್ತಿದೆ ಮತ್ತು ಕುಟುಂಬ ವ್ಯವಸ್ಥೆ ಬಗ್ಗೆ ಸಂದೇಹಗಳು ಮೂಡಿಬಂದಿದೆ. ತಾಯಿ ತನ್ನ ಮಕ್ಕಳಿಗಾಗಿ ಏಕೆ ತ್ಯಾಗ ಮಾಡಬೇಕು? ಪುರುಷರು ಮತ್ತು ಮಹಿಳೆಯರ ನಡುವೆ ಸೂಕ್ತ ಅಂತರವನ್ನು ಏಕೆ ಕಾಪಾಡಿಕೊಳ್ಳಬೇಕು? ಲೈಂಗಿಕ ಸಂಬಂಧಗಳಿಗೆ ಏಕೆ ಅವಶ್ಯಕತೆ? ಎಂಬ ಇತ್ಯಾದಿ ಪ್ರಶ್ನೆಗಳೊಂದಿಗೆ ಮಹಿಳೆಯರ ಕೌಟುಂಬಿಕ ಕರ್ತವ್ಯಗಳನ್ನು ಜೋಡಿಸಿ ಹೇಳಲಾಗುತ್ತದೆ. ಪುರುಷರ ಮತ್ತು ಮಹಿಳೆಯರ ಸಾಮಾಜಿಕ ಪಾತ್ರದಿಂದ ಮುಂದುವರೆದು ಮಹಿಳೆಯರ ಲಿಂಗ ನಿರ್ದಿಷ್ಟ ಪಾತ್ರಗಳವರೆಗೂ ವಿಸ್ತರಿಸಿದೆ. ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆಂದರೆ ಮಹಿಳೆಯರು ತಮ್ಮ ಕೌಟುಂಬಿಕ ಕರ್ತವ್ಯಗಳನ್ನು ತಮ್ಮನ್ನು ಅವನತಿಗೆ ದೊಡ್ಡಿದೆ ಎಂದು ಗ್ರಹಿಸಿ ಪುರುಷರಂತೆ ಇರಲು ಪ್ರಯತ್ನಿಸುತ್ತಿದ್ದಾರೆ. ಸ್ವಾತಂತ್ರ್ಯ ಮಾನವ ಕುಲದ ಪ್ರತ್ಯೇಕತೆಯಾಗಿದೆ ಮತ್ತು ನೈತಿಕತೆ ಅದರ ಹೆಮ್ಮೆಯ ಬಂಡವಾಳ. ಅಲ್ಲಾಹನು ಮಾನವರನ್ನು ತನ್ನ ಸೃಷ್ಟಿಗಳ ಪೈಕಿ ಅತ್ಯಂತ ಗೌರವಾನ್ವಿತರನ್ನಾಗಿ ಮಾಡಿದ್ದಾನೆ. ಅವರನ್ನು ಭೂಮಿಯ ಮೇಲೆ ಅಧಿಕಾರದೊಂದಿಗೆ ನೆಲೆಸುವಂತೆ ಮಾಡಿದ್ದಾನೆ. ತನ್ನ ಅಧಿಕಾರವನ್ನು ಪ್ರತಿಪಾದಿಸುವ ಸ್ವಾತಂತ್ರ್ಯವನ್ನು ಅವರಿಗೆ ನೀಡುವುದರ ಜೊತೆಗೆ ಸರಿ ಮತ್ತು ತಪ್ಪುಗಳನ್ನು ವಿವೇಚಿಸಿ ತಿಳಿಯುವ ಸಾಮರ್ಥ್ಯ ಕೂಡ ಅಲ್ಲಾಹನು ಅವನಿಗೆ ನೀಡಿ ಅನುಗ್ರಹಿಸಿದ್ದಾನೆ. ಮಾನವರು ತಮ್ಮ ಸ್ವಾತಂತ್ರ್ಯವನ್ನು ನೈತಿಕ ಮೌಲ್ಯಗಳಿಗೆ ಅನುಗುಣವಾಗಿ ಬಳಸಿದರೆ ಸಮಾಜವು ಶಾಂತಿ ಮತ್ತು ಸಮೃದ್ಧಿಯನ್ನು ಸಾಧಿಸುತ್ತದೆ ಎಂದು ಅವನಿಗೆ ಕಳಿಸಲಾಗಿದೆ. ಅನ್ಯಥಾ ಸಮಾಜದಲ್ಲಿ ಅರಾಜಕತೆ, ಭ್ರಷ್ಟಾಚಾರ ಮತ್ತು ಅಸಮತೋಲನವು ತಾಂಡವ ಮಾಡಿ ಮಾನವರು ಬಹಳ ನಷ್ಟಗಳನ್ನು ಅನುಭವಿಸುವಂತಾಗುವುದು. ಮಾನವರು ತಮ್ಮ ಅಧಿಕಾರವನ್ನು ಚಲಾಯಿಸುವಾಗ ನೈತಿಕ ಮೌಲ್ಯಗಳಿಗೆ ಬದ್ಧರಾಗಿದ್ದರೆ ಮಾತ್ರ ಸಮಾಜವು ಶಾಂತಿ ಮತ್ತು ಸಮತೋಲಿತ ರೀತಿಯಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಸ್ವಾತಂತ್ರ್ಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಸಮಾಜವನ್ನು ಅಧೋಗತಿಗೆ ಇಳಿಸಿದೆ. ಸಮಾಜದ ದೊಡ್ಡ ದುರಂತವೆಂದರೆ ಅದು ಅಶ್ಲೀಲತೆ ಮತ್ತು ನಗ್ನತೆಯು ತನ್ನ ಅಭಿರುಚಿಯನ್ನು ತೃಪ್ತಿಪಡಿಸುವ ಸಾಧನಗಳು ಎಂದು ತಿಳಿಯುವ ಹಂತವನ್ನು ತಲುಪಿದೆ ಮತ್ತು ಪೋರ್ನೋಗ್ರಾಫಿ ಈಗ ಅತ್ಯಂತ ಲಾಭದಾಯಕ ವ್ಯಾಪಾರವಾಗಿದೆ. ಐಫೋನ್, ಐಪ್ಯಾಡ್, ಆಪಲ್ ಕಾರು ಕಂಪನಿಗಳು ಸಹ ಪೋರ್ನೋಗ್ರಾಫಿನಷ್ಟು ಲಾಭ ಪಡೆಯುವುದಿಲ್ಲ ಎಂದು ಇತ್ತೀಚಿನ ನ್ಯೂಯಾರ್ಕ್ ಟೈಮ್ಸ್ ಕವರ್ ಸ್ಟೋರಿ ಬಹಿರಂಗಪಡಿಸಿದೆ. ಸಮಾಜದಲ್ಲಿ ಇಂತಹ ವೆಬ್ಸೈಟ್ಗಳು ಇಷ್ಟು ಹಣ ಗಳಿಸಲು ಹೇಗೆ ಸಾಧ್ಯ? ವರದಿಗಳ ಪ್ರಕಾರ ಇಂತಹ ಅಶ್ಲೀಲತೆಯನ್ನು ಉಪಭೋಗಿಸಲು ಇಂತಹ ವೆಬ್ಸೈಟ್ಗಳಿಗೆ ಪ್ರವೇಶಿಸುವ ಜನರಲ್ಲಿ 73% ಜನ 13 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಾಗಿದ್ದಾರೆ. ಇದು ಎಷ್ಟೊಂದು ಆತಂಕದ ವಿಷಯವಾಗಿದೆ. ಇಂತಹ ಅನೇಕ ರೀತಿಯ ಮಾನಸಿಕ ಕಾಯಿಲೆಗಳು ಕೂಡ ಈಗ ಹೆಚ್ಚಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದಾದ್ಯಂತ 980 ಮಿಲಿಯನ್ ಜನರು ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಸಾಮಾನ್ಯವಾಗುತ್ತಿದೆ. ಇದು ಜನರನ್ನು ಮಾದಕ ವಸ್ತುಗಳ ವ್ಯಸನದೆಡೆಗೆ ಕರೆದೊಯ್ಯುತ್ತಿದೆ. 2022ರ ಪ್ರಕಾರ ವಿಶ್ವದಾದ್ಯಂತ 15 ರಿಂದ 64 ವರ್ಷ ವಯಸ್ಸಿನ 296 ಮಿಲಿಯನ್ ಜನರು ಮಾದಕ ವಸ್ತುಗಳನ್ನು ಬಳಸುತ್ತಾರೆ. 2024 ಜುಲೈ 26 ರಂದು ಯುರೋಪಿನಲ್ಲಿ ಹೆಚ್ಚುತ್ತಿರುವ ಮದ್ಯ ಸೇವನೆ ಬಗ್ಗೆ ಕಳವಳ ವ್ಯಕ್ತಪಡಿಸಿ ತಕ್ಷಣ ಕ್ರಮಕ್ಕೆ ಕರೆ ನೀಡಿದ್ದು, ಮಾದಕ ವಸ್ತುಗಳ ವ್ಯಸನ, ಪೋರ್ನೋಗ್ರಾಫಿ ಮತ್ತು ಅಶ್ಲೀಲತೆ ತುಂಬಿದ ವೆಬ್ಸೈಟ್ಗಳು ಮಾನಸಿಕ ಕಾಯಿಲೆಗಳಿಗೆ ಕಾರಣವಾಗುವುದಲ್ಲದೆ ಆತ್ಮಹತ್ಯೆ ಪ್ರಕರಣವನ್ನು ವೇಗವಾಗಿ ಹೆಚ್ಚಿಸಿವೆ. ಜಾಗತಿಕವಾಗಿ ಪ್ರತಿ ವರ್ಷ 8 ಲಕ್ಷ ಜನರು ಆತ್ಮಹತ್ಯೆಯಿಂದ ಮೃತರಾಗುತ್ತಾರೆ.
ಈ ವಿಷಯವ ಕುರಿತು ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ನೈತಿಕತೆಯೇ ಸ್ವಾತಂತ್ರ್ಯ ಅಭಿಯಾನದಡಿಯಲ್ಲಿ ಸ್ಥಾನೀಯವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಜಾಗೃತಿ ರ್ಯಾಲಿ, ಕ್ವಿಜ್ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಕಾರ್ನರ್ ಮೀಟಿಂಗ್, ಸ್ಥಳೀಯ ಕಾಲೇಜುಗಳಿಗೆ ಭೇಟಿ ಮತ್ತು ವಸತಿ ನಿಲಯಗಳಿಗೆ ಭೇಟಿ ಮಾಡುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.